ಬುರ್ರೈಲಿ ಎತ್ತೋಗಿದ್ರು. ಯಪ್ಪ ನನಗಂತೂ ಸಾಕಾಗೋತು ಕಾದು 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 ಬರ್ತಾರೆ ದುಡ್ಡು ತಗೊಂಬರ್ತಾರೆ ಅಂತ. ಯಾಕೆ ಹಿಂಗೆ ಬರ್ತಾ ಇದ್ದೀರಾ ಇಬ್ರು? ಹಾಂ, ತರಲಿಲ್ವೇ? ನೆನ್ನೆ ನೋಡಿರ ಹಂಗೇನೆ ಅವತ್ತು ದುಡ್ಡು ಬಿಡಿಸ್ಕೊಂಬರಕ್ಕೆ ಹೋದಾರು ಎಷ್ಟು ಬೇಗ ಬಂದ್ರಿ. ಹಾಂ, ಇವತ್ತು ಯಾಕೆ ಇಡತ್ತಾದ್ರೂ ಬರಲಿಲ್ಲ? ಹಾಂ, ನನಗಂತೂ ಕಾದು 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 ಸಾಕಾಗೋಯ್ತು. ಅಮ್ಮ ಏನಾಯಿತು ಅಂತ ಹೇಳ್ತೀವಿ. ಮತ್ತು ಫೋನು ಸ್ವಿಚ್ ಆಫ್ ಆಗಿತ್ತು. ಫೋನ್ ಮಾಡೋಕ್ಕೆ ನಮ್ಮ ಹತ್ರ ಫೋನಲ್ಲಿ ಚಾರ್ಜೂ ಇರಲಿಲ್ಲ. ಏನು ಮಾಡೋಣ? ಮತ್ತು ನಿನ್ನ ನಂಬರು ನನಗೆ ಗೊತ್ತಿಲ್ಲ, ಅದು ಹೊಸ ನಂಬರ್. ಹಳೆ ನಂಬರು ಗೊತ್ತಿತ್ತು. ಬೇರೆಯವ್ರ ತಾಗೆ ನಾವು ಫೋನ್ ಮಾಡ್ಸೋಣ ಅಂತಂದ್ರೆ ನಿನ್ನ ನಂಬರ್ ಗೊತ್ತಿಲ್ಲ. ಹೋಗುತ್ತಲೇ ಕೆಟ್ಟಂಗೆ ಆಗ್ಬಿಡ್ತು ಕಣಮ್ಮ. ನಾವು ಹೋಗಿ ಸಿಗೆ ಬಿದ್ವಿ ಇವತ್ತು. ರಾಣಿ ಕೈಗೂ ಅದಿನಿ ಕೈಗೂ ಸಿಗೆ ಬಿದ್ದು ಇವತ್ತು. ಸ್ಟೇಷನ್ಗೆ ಹೋಗಿ ಸ್ಟೇಷನಾಗಿ ಇಷ್ಟೊತ್ತಕ ವಾದ ವಿವಾದ ಆಗಿ ಇಲ್ಲಿಗೆ ಬಂದಿರೋದು ಕಣಮ್ಮ. ಹಾಂ, ಏನು ಹೇಳ್ತಾ ಇದೀಯಾ? ಸ್ಟೇಷನ್ಗೆ ಅದು ಹೆಂಗೆ ಹೋಗಿದ್ರಾ? ಮತ್ತೆ ನಾವು ಹೋಗಿದ್ದ ನೋಡ್ಕೊಂಡು ಅವ್ರು ಸೀದಾ ನಮ್ಮ ಹಿಂದೆಲೆ ಬಂದು ಅವಳಿಗೆ ನನ್ನ ಮೇಲೆ ಅನುಮಾನ ಬಂದೈತಿ. ಅದಕ್ಕೆ ಕಂಡು ಹಿಡ್ದು ಅಲ್ಲೆಲ್ಲನ ಕ್ಯಾಮ್ರಾ ಚೆಕ್ ಮಾಡಿಸ್ತೀವಿ ಅಂತೇಳಿ ಬಂದಿದ್ರು. ಕ್ಯಾಮ್ರಾ ಚೆಕ್ ಮಾಡಿಸ್ತೀವಿ ಅಂತ ಬಂದು ಎಲ್ಲ ಹೇಳಿ ಪೊಲೀಸ್ನವ್ರ ತಗೆಲ್ಲ ಹೇಳಿದ್ಲು. ಇವಾಗ 3 ಲಕ್ಷ ರೂಪಾಯಿ ದುಡ್ಡ ಅವ್ರಿಗೆ ಕೊಡಬೇಕು. 3 ಲಕ್ಷ ಕೊಟ್ರೇ ಬಿಡ್ತೀವಿ ಅಂತಂದರು. ಇಲ್ಲ ಅಂತಂದರೆ ನಾವು ಕೇಸ್ ವಾಪಸ್ ತಮ್ಮಲ್ಲ ಜೈಲಿಗೆ ಹಾಕ್ತೀವಿ ಅಂದರು. ಅದಕ್ಕೆ 3 ಲಕ್ಷ ಕೊಟ್ಟರು ಕೊಡೋದಾಗುತ್ತೆ. ಸ್ಟೇಷನಾಗೆ ಯಾರು ಇರ್ತಾರೆ ಅಂತ ಒಪ್ಕೊಂಡು ಸೈನ್ ಹಾಕಿ ಬಂದಿದ್ದೀವಿ. ಕೊಡಬೇಕು. ಈ ತಿಂಗಳು ಮುಗಿ ಅದರೊಳಗಾಗಿನ 3 ಲಕ್ಷ ದುಡ್ಡು ಅವ್ರಿಗೆ ಒಪ್ಪಿಸ್ಬೇಕು. 3 ಲಕ್ಷ ಕೊಡಬೇಕು. ಅಯ್ಯೋ 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 3 ಲಕ್ಷ! ಯಪ್ಪ 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 ಯಪ್ಪ. ಅಲ್ಲ ಕಣ್ರೆ, 4 ಲಕ್ಷ ರೂಪಾಯಿ ದುಡ್ಡು ಮನೆಯಾಗೆ ಇದ್ದಿದ್ದೇನಾಯ್ತು? ಹಾಂ, 4 ಲಕ್ಷ ಬೀರ್ನಕ್ಕೆ ಇಕ್ಕಿದ್ದೆ. ಅದನ್ನ ತಗೊಂಡೋಗಿದ್ರೆ ಅದನ್ಯಾಕೆ ತಗೊಂಡೋಗಿದ್ರೆ? ಹಾಂ, ಯಾರು ಇಲ್ಲ, ನೀವೇ ತಗೊಂಡ್ರದು. ಇಲ್ಲ ಕಣಮ್ಮ, ನಾವ್ಯಾಕೆ ಅದನ್ನು ತಗೊಂಡೋಗೋಣ? ಬರೀ ಕೈಯಾಗ ಹೋದ್ವ? ನಿನ್ನ ಎದುರಿಗೆ ಹೋಗಿದ್ದೀವಿ. ನಾನು ಯಾಕಮ್ಮ, ನಾವೇ ಯಾತಕ್ಕಮ್ಮ ತಗೊಂಡೋಗೋಣ? ನಾವು ತಗೊಂಡೋಗಿಲ್ಲ ಕಣಮ್ಮ. ಸಾಕು, ಇನ್ಯಾರು ಬರ್ತಾರ? ಹಾಂ, ನಾನು ನೋಡಿದ್ದೀನಿ ಆರೇನಿ. ಅಲ್ಲ, ಮನೆ ಬೀಗ ಹಾಕ್ಕೊಂಡು ಹೋಗಿದ್ದು ನಾನು. ನಾನೆಲ್ಲೂ ಹೋಗಿಲ್ಲ. ಹಿಂಗೆ ಹೋಗಿ ಒಂದು 10 ನಿಮಿಷ ಹಿಂಗೆ ಬಂದನಪ್ಪ. ಮನೆ ಬೀಗ ಎಲ್ಲ ಹಾಕಿತ್ತು. ಏನು ಮನೆ ಬೀಗ ತೆಗ್ದವ್ರೆ ಎಂಬಾಕಿ ಹಾಕಿದ ಬೀಗ ಹಾಕ್ತಂಗೆ ಐತೆ. ನೀವೇ ತಾಂಡಿರೋದು. ಇನ್ಯಾರು ಬರ್ತಾರೆ ಹೇಳು ಮನೆ ಯಾಕೆ? ಅವರು ಏನು ಮನೆ ಬಿಟ್ಟು ಹೋದಾರು ಸಹಿ ಅಪ್ಪ. ಅವತ್ತಿಂದನೂ ಐತಿ. ಅವ್ರೇನೇನು ಮನೆ ಬಿಟ್ಟು ಹೋದಾಗಿಂದನೂ ದುಡ್ಡು ಐತಿ. ಅವಳಿಗೆ ಅಸಲಿಗೆ ಅದನ್ನೂ ಗೊತ್ತಿಲ್ಲ. ನಾನು ಬೇರೆ ಬೇಗ ಎಲ್ಲಿಕ್ತೀನಿ ಏನೋ ಎತ್ತ ಅವ್ರಿಗಂಥವೆಲ್ಲ ಗೊತ್ತೇ ಇಲ್ಲ. ಅವರಂತ ತಾಂಡ್ರಕ್ಕೆ ಚಾನ್ಸೇ ಇಲ್ಲ. ತಾಂಡ್ರೆ ನೀವೇ ತಾಂಡ್ರೋದು. ನಾನು ದುಡ್ಡ 4 ಲಕ್ಷ ರೂಪಾಯಿ, ಇವಾಗ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಬಂದವಳು. ಬಿಡಿಸ್ಕೊಂಬಂದಿರೋದೇ 1 ಲಕ್ಷ ಅಂತ ಹೇಳ್ಬೇಕಾ? ನಾವು ಹೇಳಿದ್ವಿ ಬಿಡಿಸ್ಕೊಂಬಂದಿರೋದೇ 1 ಲಕ್ಷ ಅಂತಂದ್ರೂ ನೀವು ಮಾಡಿರೋ ತಪ್ಪಿಗೆ ಇನ್ನೂ 2 ಲಕ್ಷ ಹೆಚ್ಚೆ ಕೊಡಬೇಕು ಅಂತ ಹೇಳಿದ್ರು. ನೀವು 3 ಲಕ್ಷ ದುಡ್ಡು ಕೊಡಬೇಕು. ಅಯ್ಯೋ, ಮನೆಗಳು ಬೇರೆ 4 ಲಕ್ಷ ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ. ನಾವು ಇನ್ನೇನು ಅವ್ರದ್ದು 1 ಲಕ್ಷ ಬಿಡಿಸ್ಕೊಂಬಂದ್ವಲ್ಲ, ಅದ್ರ ಜೊತೆಗೆ ಇನ್ನೂ 2 ಲಕ್ಷ ಹಾಕಿ ಅದೇ ಮನೆಗಳದ್ದು ಯಾವ್ದಾನ ಕೊಡೋಕ್ಕಾಗುತ್ತೆ ಅಂತ ಒಪ್ಕೊಂಬಂದ್ವಿ. ಹಂಗಾದ್ರೆ ಮನೆಯಾಗ ಇಲ್ಲೇನಮ್ಮ? ಮನೆಗೆ 1 ರೂಪಾಯಿ ದುಡ್ಡಿಲ್ಲ. ಆ 4 ಲಕ್ಷ ರೂಪಾಯಿ ದುಡ್ಡಾಗ 1 ರೂಪಾಯಿ ಕಾಣಿಸ್ತಾ ಇಲ್ಲ. ಅದನ್ನ ನೀವೇ ತಾಂಡ್ರೋದು. ಇನ್ಯಾರು ತಾಂಬ್ತಾರೆ ಹೇಳು? ಅದನ್ನ ಕೊಡ್ರಿ. ಇಕ್ಕೊಂಡಿರೋದ ಬಚ್ಚಿಕೊಂಡು ಪಾಪ ನಾಟಕ ಆಡ್ಬಿಡ. ನೀನು ಏನೋ ಮಾಡಿದ್ರೆ ನೀವು ಒಲ್ ನಾಟಕ ಆಡ್ತೀರ. ನಮ್ಮಯ್ಯ ದುಡ್ಡು ಕೊಡ್ಲಿ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದೀರ. ಅವರಲ್ಲಿ ಬರ್ತಾರೆ ಹೇಳು? ಅವರಲ್ಲಿ ಎಲ್ಲ ಬಂದು ಚೆಕ್ ಮಾಡಿಸ್ತಾರೆ. ನೀವು ಅಲ್ಲಿಗೆ ಹೋಗ್ತೀರ ಅಂತ ಅವ್ರಿಗೆ ಹೆಂಗೆ ಕನ್ಸು ಬಿದ್ದಿರುತ್ತೆ. ನೀವು ತಗೊಂಡೋಗಿ ಇಲ್ಲೋದು ನಾಟಕ ಆಡ್ತೀರ. ನಮ್ಮಯ್ಯ ದುಡ್ಡು ಕೊಡಲಿ ಏನು ನಂಬ್ತಾರೆ, ನಾವೆಲ್ಲ ಇಸ್ಕೊಂಡು ಇಕ್ಕೆಮ್ಮನ ಅಂತೇಳಿ ನೀವು ಹಿಂಗೆ ಮಾಡ್ತಾ ಇದ್ದೀರ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಯಾಕೆ ಸವಿತಮ್ಮ, ಏನಾಯ್ತೆ? ಅಲ್ಲ ನೋಡಾಕ, ಮನೆಗಳು ದುಡ್ಡು 4 ಲಕ್ಷ ರೂಪಾಯಿನೂ ತಗೊಂಡೋಗ್ಯವ್ರೆ. ಇವಾಗ ಅವಳಗ ರಾಣಿ ಎಂಬಳಿಗೆ 3 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡವ್ರಂತೆ. ಅದ್ಯಾಕೆ ಒಪ್ಕೊಂಡ್ರು? ಬೇರೆ ಇಂಥ ಕೆಲ್ಸಕ್ಕೆ ಬರ್ದ ಮಾಡ್ರಿ. ಮನೆಗೆ 1 ರೂಪಾಯಿ ದುಡ್ಡು ಬಿಡ್ದಂಗೆ ಎಲ್ಲ ಒತ್ಕೊಂಡೋಗ್ಯವ್ರಿ. ಅಲ್ಲ ಕಣೆ ಮುತ್ತು, ಯಾಕೆ ತಮ್ಮಕ್ಕೆ ಹೋದ್ರೆ? ನೀನು ನೋಡ್ತಿದ್ದಲ್ಲ, ಅದಕ್ಕೆ ಬೀಗನದು ನಿನ್ನ ಕೈ ಕೊಡ್ತಿದ್ನಲ್ಲ, ತೆಗ್ದಿಕ್ಕಮ್ಮ ಅಂತ. ನೆನ್ನೆ 1 ಲಕ್ಷ ತಂದಲ್ಲ ಮೊನ್ನೆ, ಅದನ್ನ ಎತ್ತಿಕ್ಕಮ್ಮ ಅಂತ ಕೊಟ್ಟಿದ್ಕೆ ನೋಡ್ಕೊಂಡಿದ್ಯಲ್ಲ, ತಗೊಂಡು ಏನೋ ಮಾಡಿದ್ರೆ ನೀವು. ನನಗೆ ಗೊತ್ತೈತಿ. ಈಗ ಒಪ್ಕೊಂಬಲ್ಲ. ಈಗ ಅವ್ರ ಮೇಲೆ ಇವ್ರ ಮೇಲೆ ಸುಳ್ಳು ಹೇಳ್ತೀರ. ಅವರು ಎಲ್ಲನ ಪಾಲ ಮಾಡ್ಕೊಂಡು ಹೋಗಿದ್ರಂತೆ, ಹೀಗೆ ಬಿದ್ರಂತೆ, ಪೊಲೀಸ್ನವ್ರು ಬಂದ್ರಂತೆ, ಕರ್ಕೊಂಡು ಹೋದ್ರಂತೆ ಅಂತ ಹುಡುಗರಿಗೆ ಕತೆ ಹೇಳ್ದಂಗೆ ಹೇಳ್ತೀರಿ. ನಾನು ನಂಬಲ್ಲ. ನೀವೇನು ಹೇಳಿದ್ರು ನಾನು ನಂಬಲ್ಲ. ನನ್ನ ದುಡ್ಡು ನನಗೆ 4 ಲಕ್ಷ ದುಡ್ಡು ಬೇಕೇ ಬೇಕು ಅಷ್ಟೇ. 4 ಲಕ್ಷ ದುಡ್ಡು ಬೇಕು ನನಗೆ. ಅಯ್ಯೋ ಇಲ್ಲ ಕಣಮ್ಮ, ನಾವು ತಾಂಡಿಲ್ಲ ಕಣಮ್ಮ. ದೇವ್ರ ಮೇಲೆ ಹಣೆ, ಮನೆ ದೇವ್ರ ಹಣೆಗೂ ನಾವು ತಾಂಡಿಲ್ಲ ಕಣಮ್ಮ. ಇಲ್ಲ ಕಣಮ್ಮ, ನಾವು ತಗೊಂಡಿಲ್ಲ. ನಾವು ತಾಂಡಿಲ್ಲ ಕಣಮ್ಮ. 4 ಲಕ್ಷ ರೂಪಾಯಿ ದುಡ್ಡು ತಗೊಂಡಿಲ್ಲ ಕಣಮ್ಮ. ನಾವೇನಕ್ಕೆ ತಗೊಂಡು ಹೋಗೋಣ? ಈಗ ATM ಬಿಡ್ಸಕ್ಕೆ ಹೋದಾಗ ಬಂದ್ರಮ್ಮ, ಫಾರಮ್ ಮಾಡ್ಕೊಂಡು ಬಂದವ್ರೆ. ಅವ್ರಿಗೆ ಡೌಟ್ ಬಂದೈತೆ ಇವರೇ ತಾಂಡಿರೋದು ಅಂತ. ನಿಜ ಹೇಳ್ತಾ ಇದ್ದೀವಿ ಕಣತೆ. ನಾವೇನೇನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮನ್ನು ನಂಬತ್ತೆ. ನಾವೇನು ಸುಳ್ಳು ಹೇಳ್ತಾ ಇದ್ದೀವಿ ನಮ್ಮಂಗೆ ನೀನು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದೆಯಲ್ಲ. ನಾವೇನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಸುಳ್ಳು ಹೇಳ್ತಾ ಇಲ್ಲ ಕಣತೆ. ನಾವು ಯಾಕೆ ಸುಳ್ಳು ಹೇಳೋಣ? ಸುನ್ನಿಗೆ ನಿಂತ ಸುಳ್ಳು ಹೇಳೋಕ್ಕಾಗುತ್ತೆ ಮನೆಯಾಗ್ಲಾರ್ದಾಗೆ? ನೀವೇನು ಕಡೆಗಳವ್ರೆ? ಬೇರೆಯವರಾದ್ರಿ ರಾಜಂಟಿ ಅಂತವ್ರಾದ್ರೆ ಬಿಡಪ್ಪ ಕಡೆಗಳವ್ರು ಅನ್ಬೋದು.
ನಿಮ್ಮ ಯಾರನ್ನ ಸುಳ್ಳು ಹೇಳೋಕ್ಕಾಗುತ್ತೇನಮ್ಮ? ಇಲ್ಲ ಕಣಮ್ಮ, ನಾನು ಯಾತಕ್ಕೆ ಸುಳ್ಳು ಹೇಳೋಣ? ಏನಾಗೈತಿ ಅಂತ ನನಗೆ ಯಾತ ಅರ್ಥವಾಗ್ತಿಲ್ಲಮ್ಮ ಸವಿತಮ್ಮ. ಅದೇ ಅದು ATM ತಗೊಂಬಂದಿದ್ಲಲ್ಲ, ಅದು ಅವಳಿಗೆ ಗೊತ್ತಾಗೈತಂತೆ. ಅದಕ್ಕೆ ಇವರು ಹೋದಲ್ಲ ಪಾಲ ಮಾಡ್ಕೊಂಡು ಹೋಗಿ ಕಂಡು ಹಿಡ್ಕೊಂಡು ಮತ್ತು ಅದನ್ನ ಬಿಡಿಸ್ಕೊಂಬಿಲ್ಲ. 1 ಲಕ್ಷ ದುಡ್ಡ ನೀವು ಯಾಕೆ ಮಾಡಿಸಿದಾಳೆ? ಬಿಡಿಸ್ಕೊಂಬಕ್ಕೆ ಬರಲಿಲ್ಲ. ಎಷ್ಟೇ ಇದು ಮಾಡಿದ್ರು ಅವಳು ಅವಾಗ ಬಂದವ್ರೆ, ನಾವು ನೋಡಿಲ್ಲ. ತಿರ್ಗಾ ಹೊರಗೆ ಬಂದು ಗಲಾಟೆ ಮಾಡ್ತಾ ಇದ್ವಿ. ಆವಾಗ ಅವರು ಸೆಕ್ಯೂರಿಟಿ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗೆಲ್ಲ ಆಗೈತೆ ಅಂತೇಳಿ ಹೇಳಿದ್ಕೆ ಅವರು ಕರ್ಕೊಂಡು ಹೋದ್ರು. ಪೊಲೀಸ್ ಸ್ಟೇಷನಾಗೆಲ್ಲ ವಿಚಾರಣೆ ಮಾಡಿ ಎಲ್ಲ ಚೆಕಿಂಗ್ ಮಾಡಿದರು. ನಿಮ್ಮದೇ ತಪ್ಪು, ನೀವು ಯಾಕೆ ಒಬ್ಬರು ATM ಕತ್ಕೊಂಬಂದು ಈ ರೀತಿ ಮಾಡ್ತಾಯಿದ್ದೀರಾ ಅಂತೇಳಿ ನಮಗೆ ಬೈದರು. ನೋಡಿರಿ ಇವಾಗ ಹೆಂಗೆ ಮಾಡ್ತೀರಾ, ನೀವು ಮಾಡಿರೋ ತಪ್ಪಿಗೆ ಇವ್ರಿಗೆ ಅಮೌಂಟ್ ಕೊಡಬೇಕಾಗತ್ತೆ ಅಂದರು. ನಾವು 1 ಲಕ್ಷ ಬಿಡಿಸ್ಕೊಂಬಂದಿರೋದು ಅಂದ್ರೂ 3 ಲಕ್ಷ ದುಡ್ಡು ಕೊಡಲೇಬೇಕು ಅಂತೇಳಿ ಹೇಳಿದ್ಲಪ್ಪ ನೋಡಮ್ಮ. ಮನೆ ಮುಂಡೆ ನೋಡು ಯಾತು ತಿಳಿಯಲ್ಲಮ್ಮ ಹಂಗಿತ್ತಾಳೆ ನೋಡು ಅಂತ ನೋಡಿ ಕಲ್ಕಳ್ರಿ ನೀವು. ಪೆದ್ದಂಗೆ ಒಳ್ಳೆ ತಿಕ್ಕಲ್ನಂಗೆ ಆಡೋದು ಕಲ್ತಿರ್ತೀರ. ನೋಡು ಅವಳು ನೋಡೋಕೆ ಮಾತ್ರ ಏನೋ ತಿಳಿಯಲ್ಲಮ್ಮ ಹಂಗಿರ್ತಾಳೆ. ಎಲ್ಲ ಬುದ್ಧಿ ಐತವಳಿ. ಅಲ್ಲ 4 ಲಕ್ಷ ರೂಪಾಯಿ ದುಡ್ಡು ಮತ್ತು ಮನೆಗಳದ್ದು ಏನಾಯ್ತು? ನೀವು ತಾಂಡಿಲ್ಲ ಅಂದಮೇಲೆ ಏನಾಯ್ತು? ನನಗೆ ಅದೇ ಇವಾಗ ಏನಾಯ್ತಪ್ಪ ಶಿವನೇ ಅಮ್ಮಂಗಾಗೈತಿ. 4 ಲಕ್ಷ ರೂಪಾಯಿ ದುಡ್ಡು ಮನೆಗೆ ಇಕ್ಕಿರೋದಿಲ್ಲ ಕಣ ರಜಕಯ್ಯ. ಅಯ್ಯಪ್ಪ 4 ಲಕ್ಷ ರೂಪಾಯಿ ಇದೇ ನಮ್ಮನೆ ಸವಿತಮ್ಮ ಹಿಂಗೆ ಹೇಳ್ತಾ ಇದೀಯಾ? 4 ಲಕ್ಷ ದುಡ್ಡು ಮನೆಯಾಗೆ ಇಕ್ಕಿರೋದು ಕಾಮ್ತಿಲ್ಲ ಅಂದರೆ ಆಟದ ದುಡ್ಡು ಯಾಕೆ ಇಕ್ಕೊಂಡಿದ್ದೆ ಮನೆಯಾಗೆ? ಹೇಳತ್ತ 4 ಲಕ್ಷ ದುಡ್ಡು ಮನೆಯಾಗಿರೋದು ಕಾಣಿಸ್ತಿಲ್ಲ. ಯಾರು ತಾಂಡವ್ರು? ಇವ್ರು ತಾಂಡಿಲ್ಲ ಅಂತ ಹೇಳಿದ್ರಿ. ಇನ್ಯಾರು ತಾಂಡಿರ್ಬೋದು ಹೇಳ ನೀನೇನು ಯಾಕೆ? ಅದೇ ಹೇಳಿ ಇನ್ಯಾರು ತಾಂಡವ್ರೆ? ನಾವು ಎಷ್ಟು ಕಷ್ಟಪಡ್ತೀವಿ. ನನ್ನ ಗಂಡ ದುಡ್ದಿರೋ ದುಡ್ಡ ಎಲ್ಲನ ಅವನು ಸಣ್ಣ ದುಡ್ದಿರೋದನ್ನು ಎಲ್ಲ ಕುಡಿಕೊಂಡಿದ್ದೆ. ಅವನದೇ ಕಣಮ್ಮ ಸಣ್ಣಂದೇ, ಅದ್ರಾಗೆಲ್ಲ ದುಡ್ಡು ಅಂತಾಗೆಲ್ಲ ಇಸ್ಕೊಂಡು ಇಕ್ಕೊಂಡಿದ್ದೆ. ನಮ್ಮ ಅಯ್ಯಪ್ಪ ದುಡಿಯೋದು ಅದನ್ನು ಮುಂದೆನೇ ಆತಿಲ್ಲ. ಅಲ್ಲ ನೋಡು ಎಂಥ ಕೆಲಸ ಆಯ್ತು. ಇನ್ಯಾರು ತಾಂಡೋಗಿದ್ದಾರಪ್ಪ, ಇನ್ಯಾರು ಕಳ್ಳರು ಬಂದಿದ್ದಾರಪ್ಪ ಅನಿಸುತ್ತೆ. ಹೋಗುತ್ತೆ ಅವ್ರು ಏನೋ ತಾಂಡೋಗಿರ್ತಾರೆ. ಅವರು ನೋಡ್ಕೊಂಡಿದ್ರಲ್ಲ, ಅವರೆಲ್ಲ ತಾಂಡೋಗಿರ್ತಾರೆ ಕಣತೆ. ಬರಲ್ಲ ಹೇಳು, ಅವಳು ಹೆದರಿಕೆಂಬ್ತಾಳೆ, ಹೆದರಿಕೆಂಬ್ತಾಳೆ ಅವಳು. ಅವ್ರೇನು ಬಂದಿಲ್ಲ, ಅವ್ರು ಬಂದಿಲ್ಲ ಬಿಡು. ನಾನು ಇಲ್ಲೇ ಇದ್ದೀನಿ, ನಾನೆಲ್ಲೂ ಹೋಗಿಲ್ಲ, ಏನಿಲ್ಲ. ಇಲ್ಲ ನಾವು ಹೋಗಿದ್ರೆ ಬಿಡಪ್ಪ ಅನ್ಬೋದು. ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಅಂಗಡಿ ತಗ ಇಲ್ಲೇ ಕೂತ್ಕೊಂಡಿರ್ತೀವಿ. ಅದು ಹೆಂಗೆ ಒಳಗೆ ಹೋಗ್ತಾರಕ್ಕೆ ಸಾಧ್ಯ? ನಮ್ಮ ಮನೆಯಾಗ್ಲಾರ ಏನೋ ಮಾಡ್ಯಾವ್ರಿ. ನಮ್ಮ ಮನೆಯಾಗ್ಲಾರೆ ನಮ್ಮ ಅಯ್ಯಪ್ಪನೆಲ್ಲ ತಾಂಡಿಕೆ ಅಂತ ಏನು ಅಂದರೆ ಅಯ್ಯಪ್ಪಂಗೆಲ್ಲ ಮಾಡೋ ಅಂಥದ್ದಲ್ಲಪ್ಪ. ಅಯ್ಯಪ್ಪಂಗೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ಬಿಡತ್ತ ಏನಾತ ಏನೋ. ನನಗಂತೂ ಸಾಕಾಗೈತೆ ಹೋಗತ್ತ. ಅಲ್ಲ 4 ಲಕ್ಷ ರೂಪಾಯಿ ದುಡ್ಡು ಆಗ್ಲಲ್ಲ ನೋಡಿ ಇಕ್ತಿದ್ದೆ ಅಂತ. ದುಡ್ಡೈತೆ ಎಂಬುದೊಂದಿಷ್ಟು ದಿಮಾಕಿತ್ತು. ಆದರೆ ಇವಾಗ ಅಯ್ಯಪ್ಪ ದುಡ್ಡು ಇಲ್ಲದಕ್ಕೆ ಟೆನ್ಷನ್ ಶುರುವಾಗೈತಿ. ನನಗೆ ದುಡ್ಡಿಲ್ಲ ಅಂದರೆ ಒಂಥರ ಟೆನ್ಷನ್ ಆದಂಗೆ ಆಗುತ್ತೆ. ಏನು ಮಾಡೋದು ಇವಾಗ? ನಮ್ಮ ಅತ್ತೆ ಮನೆಗಳದ್ದು ಕಳೆದೈತೆ, ನೀವೇ ತಾಂಡಿರೋದು ಅಂತ ಇದನ್ನು ನಮ್ಮ ಮೇಲೆ ಆಗ್ತೈತೆ. ಹೋಗತ್ತೆ 3 ಲಕ್ಷ ರೂಪಾಯಿ ಬೇರೆ ದುಡ್ಡು ಕೊಡಬೇಕು. ನಾವು ಬಿಡು ಮನೆಯಾಗ ಐತೆ ಕೊಡೋಣ ಅಂತ ಬಂದ್ವಿ, ಇಲ್ಲಿ ಬೇರೆ ಕಳೆದೈತಿ ಅಂತ ಹೇಳ್ತೈತಿ. ಅಲ್ಲ ಏನು ಮಾಡ್ಬೇಕಪ್ಪ ಇವಾಗ ಅನ್ನಿಸ್ತೈತೆ. 3 ಲಕ್ಷ ರೂಪಾಯಿ ದುಡ್ಡು ಕೊಡಲೇಬೇಕು. ಕೊಡ್ತೀವಿ ಅಂದಿದ್ಕೇ ಅವ್ರು ಬಿಟ್ಟಿದ್ದಿಲ್ಲ ಅಂದರೆ ಜೈಲಾಗ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಅವರು ಸುಮ್ಕಾದ್ರಲ್ಲ, ಅದಕ್ಕೆ ಅತ್ತ ನಾನು ಹೆಂಗ ಬಿಡತ್ತ ಅಂತ ಒಪ್ಕೊಂಡಿದ್ದು. ಏನು ಮಾಡೋದು? ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.